ನಿನ್ ತಲೆ. ನಾನ್ ಹೇಳಿದ್ದು ನನ್ ಬಗ್ಗೆ. ಏನಾದ್ರೂ ಕೆಟ್ಟದ್ದಾಗತ್ತೆ ಅಂತೀಯಾ? ಅತ್ತೆ, ನಮ್ಮ ಅಕ್ಕ ಅವ್ರಿಗೆ ನಾನು ಕಾದು ಕಾದು ನನಗೀಗ 2 ಕಣ್ಣು ಅದರ್ತಿವೆ. ನೀವು ಹೊರಡಿ ಅಂತ ಹೇಳಿ ಆರಾಮಾಗಿ ಬರ್ತಿದಾರೇನೋ. ನಾವು ಬಂದೈತಪ್ಪ ಬಲಬಾ. ನಿಂಗ್ ಹೊಟ್ಟೆ ನೋವಿತ್ತಲ್ಲಮ್ಮ? ಅಯ್ಯೋ ಹೌದು ಅಜ್ಜಿ. ಅಮ್ಮ ಅಯ್ಯೋ. ಆ ಇದೇನು? ಅಮ್ಮ ನೆನ್ಪಾದಾಗ ಹೊಟ್ಟೆ ನೋವು ಆಗೋ ತರ ಇದೆಯಲ್ಲ. ಅಮ್ಮ. ಅಮ್ಮನವ್ರ ಸನ್ನಿಧಿಗೆ ಬಂದಿದ್ದೀವಲ್ವಾ, ಇನ್ ಸ್ವಲ್ಪ ಹೊತ್ತಲ್ಲಿ ಚಿಕ್ಕಮ್ಮನ ನೋವು ಕಡಿಮೆ ಆಗುತ್ತೆ. ನನ್ ಗಂಡ ಎಲ್ಲಿ? ನನ್ನ ಜೊತೆ ಇದ್ದ. ಬಾರೋ. ಎಲ್ರಿಂದ ತಪ್ಪಿಸ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಂತ ಅನ್ಕೋತಿದ್ಯಾ? ಹಾಗಾಗಲ್ಲ ಅಂತ ಗೊತ್ತು ಬ್ರೋ. ಬಂದ್ರ ವಿಶಾಲ್? ನನ್ ಮೊಮ್ಮಗಳು ತ್ರಿನೇತ್ರಿನ ಕರ್ಕೊಂಡ್ ಬಂದ್ರ? ನಿಮ್ಮನ್ನ ಬಿಟ್ಟು ಅವಳು ಹೇಗಿರ್ತಾಳೆ ಹೇಳಿ ಅಚ್ಚಿ? ಅವಳು ಹಠ ಮಾಡ್ತಾಳೆ, ಆದ್ರೆ 2 ದಿನದಲ್ಲಿ ಸರಿ ಹೋಗ್ಬಿಡ್ತಾಳೆ. ತ್ರಿನೇತ್ರಿ ಎಲ್ಲಿದ್ದಾಳೆ ಯಜಮಾನ್ರೆ? ನಿನ್ ಹಾಗೆ ಅವಳಿಗೂ ಸ್ವಲ್ಪ ಭಕ್ತಿ ಜಾಸ್ತಿನೇ. ಇವತ್ತಿಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಅಂತಿದ್ದಾಗೆ ಹೌದಾ ಅಂತ ಪ್ರದಕ್ಷಿಣೆ ಹಾಕಕ್ ಹೋಗಿದ್ದಾರೆ. ನಿಜವಾಗ್ಲೂ ಬರ್ತಾಳಾ? ಏನತ್ತೆ ಹಾಗೆ ಕೇಳ್ತಾ ಇದೀರಾ? ತ್ರಿನೇತ್ರಿ ಇಲ್ಲಿ ಬಂದಿದ್ದಾಳೆ ಅಂದ ತಕ್ಷಣ ಲೈಟ್ ಹೌಸ್ ಅವಳು ಹೊಟ್ಟೆ ನೋವೇ ಮರ್ತೋದ್ಲು. ಮರ್ತ ಹೋಗೋದಲ್ಲ ರೀ, ವಿಶ್ಮಾತಿಗೆ ಆಶ್ಚರ್ಯ ಆಗಿ ನನ್ ಹೊಟ್ಟೆ ನೋವು ಹೊರಟೋಯ್ತು. ಓ, ಬರಲ್ಲ ಅಂತ ಅನ್ಕೊಂಡಿದ್ಯಾ ಚಿಕ್ಕಿ? ಅಜ್ಜಿನ್ ಖುಷಿ ಪಡಿಸೋದಿಕ್ಕೆ ಇವ್ರು ಈ ತರ ಹೇಳ್ತಿದ್ದಾರೆ ಅನ್ಕೊಂಡಿದ್ಯಾ? ನಿಮ್ ಭಾವ ವಿಶಾಲ್ ಸುಳ್ಳು ಹೇಳಲ್ಲಮ್ಮ. ತ್ರಿನೇತ್ರಿ ಬಂದಿದ್ದಾಳೆ ಅಂತ ನನ್ ಮನ್ಸ್ಗೂ ಕೂಡ ಅನ್ನಿಸ್ತಾ ಇದೆ.